ಸ್ನೇಹಿತರೆ, BR ಟ್ಯೂಟೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಹಿಂದೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ 10, 25, 30, 45, 50 ಇವುಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೋಡ್ರಿ, ಸರಾಸರಿ ನಾವು ಯಾವ ರೀತಿ ಮಾಡ್ಬೇಕಂತಂದ್ರೆ ಸರಾಸರಿಯನ್ನು ನಾವು ಎಕ್ಸ್ ಬಾರ್ ಅಂತ ಗುರುತಿಸ್ತೀವಿ. ಸರಾಸರಿ ಮಾಡ್ಬೇಕಾಗಿತ್ತಂದ್ರೆ ಕೊಟ್ಟಿರುವ ದತ್ತಾಂಶಗಳ ಮೊತ್ತ ಎಲ್ಲಾದ್ರೂ ಕೂಡಿಸ್ಬೇಕು. ನಾವು 10, 25, 30, 45, 50 ಕೂಡಿಸ್ಬೇಕು. ಎಷ್ಟು ಅದಾವ ನೋಡ್ರಿ? 1, 2, 3, 4, 5 ಒಟ್ಟು 5 ದತ್ತಾಂಶ ಅದಾವ. ಆ ಮೊತ್ತಕ್ಕೆ 5ರಿಂದ ಭಾಗಿಸ್ಬೇಕು. ಫಸ್ಟಿಗೆ ನಾವು ನೋಡ್ಬೇಕು 10, 30, 50 ಕೂಡಿಸೋಣ. ಎಷ್ಟಾಗತ್ತಂದ್ರೆ 50, 30 ಅಂದ್ರೆ 80, ಇದೊಂದು 10 ಅಂದ್ರೆ 90 ಅಂದ್ರೆ ಕೂಡಿಸ್ಲಿಕ್ಕೆ ನಮ್ಗೆ ಈಜಿ ಆಗ್ತೈತಿ. 90 ಪ್ಲಸ್ ಅದೇ ರೀತಿ ಇನ್ನು 25 ಮತ್ತು 45 ಕೂಡಿಸ್ಬೇಕು. 25, 45 ಕೂಡಿಸಿದಾಗ ಎಷ್ಟಾಗುತ್ತೆ ಅಂದ್ರೆ ಅದು 70 ಆಗ್ತೈತಿ. ಇದು 90 ಮತ್ತು 70 ಕೂಡಿಸಿದಾಗ 160 ಸಿಗ್ತೈತಿ ನಮಗೆ. ಹಂಗಾರೆ ಈ ಒಟ್ಟು ಎಷ್ಟು ಅದಾವ ನೋಡ್ರಿ? ಎಷ್ಟು ಸಂಖ್ಯೆ ಅದಾವ ಅಂದ್ರೆ ಇದೊಂದು 2, 3, 4, 5 ಸಂಖ್ಯೆ ಅದಾವ ಅಂತಂದ್ರೆ ಆ ಮೊತ್ತಕ್ಕೆ ನಾವು 5ರಿಂದ ಭಾಗಿಸ್ಬೇಕು. 5ರಿಂದ ಭಾಗಾಕಾರ ಮಾಡಿದಾಗ ನೋಡ್ರಿ, 5 1 5, 5 3 15 ಸಿಗ್ತೈತಿ. ಒಂದು ಕೈಲ ಉಳಿತೈತಿ, ಮುಂದೆ 0 10 ಆಯ್ತು ಅಂದ್ರೆ 5 2 10. ಇದರ ಅರ್ಥ 10, 25, 30, 45 ಮತ್ತು 50 ಇವುಗಳ ಸರಾಸರಿ ಎಷ್ಟಂದ್ರೆ 32. ಇನ್ನು ಸೆಕೆಂಡ್ ಕ್ವಶನ್ 17 × 496 ಅನ್ನು 32ರಿಂದ ಭಾಗಿಸಿದಾಗ ಉಳಿದದ್ದು ಅಂತಂದ್ರೆ ಶೇಷ ನೋಡ್ರಿ. ಈಗ ಇಲ್ಲಿ 17 × 496 ಐತಿ. 17ಕ್ಕೆ 496ರಿಂದ ಗುಣಿಸ್ಬೇಕು. ಆ ಬಂದು ಉತ್ತರಕ್ಕೆ ಏನು ಮಾಡ್ಬೇಕಂತಂದ್ರೆ 17 × 496ಕ್ಕೆ ನಾವು 32ರಿಂದ ಭಾಗಿಸ್ಬೇಕು. ಇಲ್ಲಿ ಭಾಗಲೇ 32 ಮಾಡೋಣ. ಅವಾಗ ಏನಾಗ್ತೈತೆ ಅಂದ್ರೆ ನಾವು ಇಲ್ಲಿ ಕಡ್ತಾ ಹೊಡಿಬೇಕು. ನೋಡ್ರಿ, ನಾವು 4ರಿಂದ ಭಾಗಾಕಾರ ಮಾಡ್ಕೊಂಡಾಗ 4 8 32 ಸಿಗ್ತೈತಿ. ಅದೇ ರೀತಿ ಇಲ್ಲಿ 4 10 40 ಸಿಗ್ತೈತಿ. ನೆಕ್ಸ್ಟ್ ಈ ಕಡೆ 9 ಐತಂದ್ರೆ 4 2 8, 1 ಕೈಲ ಅಂದ್ರೆ 16 ಆಯ್ತು. 4 4 16, 1024 ಕೆಳಗೆ ಎಷ್ಟು ಉಳಿತೈತಿ ಅಂದ್ರೆ ಇಲ್ಲಿ 8 ಉಳಿತೈತಿ. ನೆಕ್ಸ್ಟ್ ಮತ್ತೆ ಇದನ್ನ ಮತ್ತೆ 4ರಿಂದ ಭಾಗಿಸ್ಬೇಕು. 4 2 8, ನೆಕ್ಸ್ಟ್ ಇಲ್ಲಿ ಮತ್ತೆ ನೋಡ್ರಿ 4 2 8 ಅಂದ್ರೆ 2 ಕೈಲ ಉಳಿತೈತಿ. ಮುಂದಿನ 2 ಅಂದ್ರೆ 22 ಆಯ್ತು. 4 5 20 ಮತ್ತೆ 2 ಕೈಲ ಮುಂದೆ 4 ಅಂದ್ರೆ 24 ಆಯ್ತು. 4 6 24. ನೆಕ್ಸ್ಟ್ ಮತ್ತೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮತ್ತೆ 2ರಿಂದ ಭಾಗಿಸ್ಬೇಕು. 2 1 2, ಇಲ್ಲಿ ನೋಡ್ರಿ 2 1 2, 2 2 4, 2 8 16. ನೆಕ್ಸ್ಟ್ ಅಂದ್ರೆ ಇಲ್ಲಿ ಪರಿಪೂರ್ಣವಾಗಿ ಭಾಗ ಓದ್ತಿದ್ವು 128. ನೋಡಿ, ಕೆಳಗಿಂದೆಲ್ಲ ಸಂಪೂರ್ಣ 32ರಿಂದ ನಾವು ನೇರವಾಗಿ 4096 ಭಾಗಿಸಿದಾಗ 128 ಬರ್ತದೆ. ಅದ್ರ ಕೆಳಗಡೆ ಯಾವುದೋ ಸಂಖ್ಯೆ ಭಾಗಾಕಾರದಾಗ ಏನು ಉಳಿಯಲಿಲ್ಲ ಇಲ್ಲಿ. ಹೀಗಾಗಿ ಏನಾಗ್ತೈತೆ ಅಂದ್ರೆ ಅವರು ಶೇಷ ಕೇಳ್ಯಾರ. ಉಳಿದದ್ದಂತಂದ್ರೆ ಶೇಷ. ಅವಾಗ ಶೇಷ ಏನಾಗ್ತಿತ್ತು ಅಂತಂದ್ರೆ ಇಲ್ಲಿ ಪಾಯಿಂಟ್ ಕೊಟ್ಟು ನಾವು ಭಾಗಾಕಾರ ಮಾಡಿದ್ವಿ ಅಂತಂದ್ರೆ ಪಾಯಿಂಟ್ ಕೊಟ್ಟು ಭಾಗಿಸಿದಾಗ ಏನಾಗ್ತಿತ್ತು ಅಂದ್ರೆ ಅದು ಶೇಷ ಉಳಿತಿರ್ತೈತಿ. 1 ಅಥವಾ 2 ಹಿಂಗೇನಾರ ಶೇಷ ಉಳಿಬೋದು. ಬಟ್ ಇಲ್ಲಿ ಪಾಯಿಂಟ್ ಬಂದಿಲ್ಲ ಅಂದ ತಕ್ಷಣ ಏನಾಗ್ತೈತಿ, ನಮ್ಮ ಶೇಷ ಏನಾಗಿರ್ತೈತಪ್ಪ ಅಂತಂದ್ರೆ ಇಲ್ಲಿ ಶೇಷ = 0. ಅದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರ್ತೈತಿ ಅಂದ್ರೆ ಶೇಷ 0 ಆಗಿರ್ತೈತಿ. ನೆಕ್ಸ್ಟ್ ಥರ್ಡ್ ಕ್ವಶನ್ 2 ಸಂಖ್ಯೆಗಳ ಗುಣಲಬ್ಧ 35, ಅವುಗಳ ವರ್ಗಗಳ ಮೊತ್ತ 74. ನೋಡ್ರಿ, 2 ಸಂಖ್ಯೆಗಳ ಗುಣಲಬ್ಧ 35 ಐತಿ. ಆಮೇಲೆ ಅವುಗಳ ವರ್ಗಗಳ ಮೊತ್ತ 74. ಹಾಗಾದ್ರೆ ಆ 2 ಸಂಖ್ಯೆಗಳು ಯಾವುವು ಅಂತ ಕೇಳಿದ್ರು. ಅಂದ್ರೆ 2 ಸಂಖ್ಯೆಗಳ ಗುಣಾಕಾರ ಮಾಡಿದಾಗ 35 ಬರ್ಬೇಕು ನಮ್ಗೆ. ಇನ್ನು ಆಪ್ಷನ್ಸ್ ತಗೊಂಡಿನಿ. ಆಪ್ಷನ್ಸ್ ಈ ರೀತಿ ಕೊಟ್ಟಾರು: 3 ಮತ್ತು 7, 5 ಮತ್ತು 7, 7 ಮತ್ತು 9, 5 ಮತ್ತು 9. ಇಲ್ಲಿ ನೋಡಿ, ಫಸ್ಟ್ ನಾವು ಗುಣಾಕಾರ ಮಾಡೋಣ ನೋಡ್ಕೋಬೇಕು. ಈ 3 7 ಗುಣಾಕಾರ ಮಾಡಿದಾಗ 21 ಬರ್ತೈತಿ. ಅಂದ್ರೆ ಇದು ನಮ್ಗೆ ಎಷ್ಟು ಆಗ್ಬೇಕಾಯ್ತು? ಗುಣಲಬ್ಧ 35 ಬರ್ಬೇಕು. ಬಟ್ ಇಲ್ಲಿ ಗುಣಲಬ್ಧ 35 ಬರತ್ತಿಲ್ಲ, ಹಿಂಗಾಗಿ ಇದು ತಪ್ಪು. ನೆಕ್ಸ್ಟ್ ಇಲ್ಲಿ 5 7 35 ಆಗ್ತೈತಿ. ನೋಡ್ರಿ, 5 7 35 ಅಂದ್ರೆ ಇದು 35 ಬರ್ತೈತಿ. ಇನ್ನು ಉತ್ತರನ ವರ್ಗ ಮಾಡಿದಾಗ 74 ಬರ್ತೈತಿ ಅಂತ ಹೇಳಿ ನಾವು ಪರೀಕ್ಷೆ ಮಾಡ್ಬೇಕು.
ವರ್ಗ ಅಂತಂದ್ರೆ 5ರ ವರ್ಗ ಮಾಡ್ಬೇಕು ಫಸ್ಟ್. 5ರ ವರ್ಗ ಅಂತಂದ್ರೆ 25, ಆಮೇಲೆ 7ರ ವರ್ಗ ಅಂತಂದ್ರೆ 49. ಇದನ್ನು ಕೂಡಿಸಿ ನೋಡಬೇಕು. ಕೂಡಿಸಿದಾಗ 74 ಬರಬೇಕು. ನೋಡ್ರಿ ಇಲ್ಲಿ 9, 5 ಕೂಡಿಸಿದಾಗ 14 ಬರ್ತೈತಿ. ಆಮೇಲೆ 2, 4, 6 ಇದೊಂದು 7 ಅಂದ್ರೆ 74 ಬತ್ತು. ಹಂಗಾದ್ರೆ ಇಲ್ಲಿ ಆ ಎರಡು ಸಂಖ್ಯೆಗಳು 5 ಮತ್ತು 7 ಅಂತ ಬರ್ತದೆ. 5 ಮತ್ತು 7 ವರ್ಗ ಮಾಡಿದಾಗ ಗುಣಲಬ್ಧ ಮಾಡಿದಾಗ 35 ಬರ್ತೈತಿ. ಅದೇ ರೀತಿ ವರ್ಗ ಮಾಡಿ ಕೂಡಿಸಿದಾಗ 74 ಬರ್ತೈತಿ. ಮೊತ್ತ ಅಂದಾರು ನಾವು ಇವೆರಡನ್ನು ಕೂಡ ಪರೀಕ್ಷೆ ಮಾಡ್ಕೊಂಡ ನೋಡ್ರಿ. 7 9 ಇದ್ರ ಗುಣಾಕಾರ 63 ಬರ್ತೈತಿ, ಇದಾಗಕ್ಕೆ ಸಾಧ್ಯ ಇಲ್ಲ. ಆಮೇಲೆ 5 9 45 ಬರ್ತೈತಿ, ಇದು ಕೂಡ ಸಾಧ್ಯ ಇಲ್ಲ. ಹಿಂಗಾಗಿ ಈ ಒಂದು ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಎಷ್ಟಪ್ಪ ಅಂತಂದ್ರೆ 5 ಮತ್ತು 7. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನಲ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.